ಏಷ್ಯಾ ಕಪ್ನಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಒಂದು ಕಡೆ ಪಹಲ್ಗಾಮ್ನ ಏನು ನಮ್ಮ ಭಾರತದ ಪ್ರಜೆಗಳು ಸೈನಿಕರು ಅಣ್ಣ ತಮ್ಮ ಏನು ಹುತಾತ್ಮರಾಗಿದ್ದರು ಅದಕ್ಕೆ ಒಂದು ಸರಿಯಾದ ಆತ್ಮಕ್ಕೆ ಗೌರವ ಅವರಿಗೆ ಆತ್ಮಕ್ಕೆ ಶಾಂತಿ ತರುವ ರೀತಿ ಇವತ್ತು ಭಾರತ ದೇಶ ಪಾಕಿಸ್ತಾನ ಸೋಲಿಸುವ ಮೂಲಕ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಹೋರಾಟ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಡೆದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ಯಾನಲ್ಲು ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು, ವಿಠ್ಠಲ್ ಅಲ್ಗೇಕರ್ ಮತ್ತು ನಾವು ಸೇರಿಕೊಂಡು ಒಂದು 15 ಜನರ ಪ್ಯಾನಲನ್ನು ಏನು ಮಾಡಿದ್ವಿ. ಈಗ ಬರುವಂಥ ಸದ್ಯದ ಮಾಹಿತಿ ಪ್ರಕಾರ 15 ಸೀಟು ನಮ್ಮ ಪ್ಯಾನೆಲ್ನಲ್ಲಿ 15 ಜನ ಅಭ್ಯರ್ಥಿಗಳಿದ್ದರು. 15 ಜನ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ 15 ಜನ ಅಭ್ಯರ್ಥಿಗಳಲ್ಲೂ ಜಯ ಗಳಿಸ್ತಾರೆ. ಇದ್ರ ಮೂಲಕ ರೈತರು ನಮ್ಮ ಮೇಲೆ ಮತ್ತು ಹೆಬ್ಬಾಳ್ಕರ್ ಮೇಡಮ್ ಮೇಲೆ ಮತ್ತು ಎಲ್ಲರ ಮೇಲೆ ನಮ್ಗೆ ವಿಶ್ವಾಸ ತೋರಿಸಿದ್ದಾರೆ. ಅವ್ರ ವಿಶ್ವಾಸಕ್ಕೆ ಚ್ಯುತಿ ಬರೋ ರೀತಿ ಮುಂಬರುವಂಥ ದಿನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ. ಪುನಶ್ಚೇತನ ಆಗುತ್ತೆ ಪುನಶ್ಚೇತನ ಪ್ಯಾನಲ್ಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೆಲುವು ಘೋಷಣೆ ಆಗುತ್ತೆ. ತದನಂತರ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಈ ಫ್ಯಾಕ್ಟ್ರಿಯ ಪುನಶ್ಚೇತನ ಕೂಡ ಆಗುತ್ತೆ. ಥ್ಯಾಂಕ್ ಯು. ಓಕೆ.